ಮೋದಿ ಮಾವಿನ ಹಣ್ಣು ಹೆಂಗ್ ತಿಂತಾರೆ ಗೊತ್ತಾ, ಮೋದಿ ಅವರು ವ್ಯಾಲೆಟ್ ಅನ್ನ ಎಲ್ಲಿಟ್ಕೊಳ್ತಾರೆ ಗೊತ್ತಾ, ಇದನ್ನ ಮೀಡಿಯಾ ಹೌಸಸ್ಗಳು ಕೇಳ್ತವೆ. ಇದನ್ನ ಕೇಳಿದ್ದಕ್ಕೇನೆ ಹಿಂಗಾಗ್ಬಿಡ್ತು ಮೀಡಿಯಾ ಹೌಸಸ್ಗಳು. ಮಾನ್ಯ ಪ್ರಧಾನಮಂತ್ರಿಗಳೇ, ನಿಮಗೆ ನೆಚ್ಚಿನ ಊಟ ಯಾವುದು? ಮಾನ್ಯ ಪ್ರಧಾನಮಂತ್ರಿಗಳೇ, ನೀವು ಹೆಂಗೆ ಸ್ಪೂನಲ್ಲಿ ಊಟ ಮಾಡ್ತೀರಾ ಅಥವಾ ಕೈಯಲ್ಲಿ ಊಟ ಮಾಡ್ತೀರಾ? ನೀವು ಚೆನ್ನಾಗಿರೋ ಬಟ್ಟೆ ಧರಿಸ್ತೀರಿ, ನೀವು ಮೋದಿ ಕೋಟ್ ತುಂಬಾ ಚೆನ್ನಾಗಿದೆ, ಕಲರ್ ಬಹಳ ಚೆನ್ನಾಗಿದೆ, ಬಟನ್ ತುಂಬಾ ಶೈನಿ ಆಗಿದೆ. ಇದನ್ನ ಮಾತ್ರ ಮಾತಾಡ್ತವೆ. ಒಂದು ಪ್ರೆಸ್ ಮೀಟ್ ನ ನರೇಂದ್ರ ಮೋದಿ ಅವರು ಇದುವರೆಗೂ ಅಟೆಂಡ್ ಮಾಡಿಲ್ಲ, ಹಿಂಗಾಗ್ಬಾರ್ದು ಅಂತೆಲ್ಲ ಮಾತಾಡ್ತಾ ಇದ್ರು. ನಾನು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ತಾವೇನ್ ಮಾಡಿದ್ದು ಇಸ್ ದಿನ? ತಾವು ಮಾಡಿದ್ದದನ್ನೇ, ತಾವು ಅದನ್ನೇ ಚರ್ಚೆ ಮಾಡಿದ್ದು, ತಾವು ಅದ್ರ ಬಗ್ಗೆನೇ ಮಾತಾಡದೆ ಸುಮ್ಮನೆ ಇದ್ದಿದ್ದು, ಬಾಯಿಗೆ ಬೆರಳಿಟ್ಕೊಂಡು. ಗೊತ್ತಾಯ್ತಾ? ಹಾಗಾಗಿ ನಮ್ಮನ್ನ ನಾವು ಯಾವತ್ತಿಗೂ ಇನ್ಕ್ಲೂಸಿವ್ ಆಗಿ ಮಾತಾಡ್ಬೇಕ್ರಿ. ಇನ್ಕ್ಲೂಸಿವ್ ಆಗಿ ಮಾತಾಡಿಲ್ಲ ಅಂತಂದ್ರೆ ನನ್ನನ್ನು ನಾನು ಅದ್ಭುತ, ಅಮೋಘ, ಅಪ್ರತಿಮ, ಅನನ್ಯ, ಅಭೂತಪೂರ್ವ, ನನ್ನನ್ನು ಯಾವನು ಕೂಡ ಕೆಣಕವನೇ ಇಲ್ಲ, ನನ್ನ ಬಗ್ಗೆ ಯಾವನು ಪ್ರಶ್ನೆನೇ ಮಾಡೋನಿಲ್ಲ, ನನ್ನ ಬೆನ್ನನ್ನು ಕಾಣೋದೇ ಇಲ್ಲ, ನನ್ನ ಬೆನ್ನಿಂದ ಕನ್ನಡಿನೇ ಇಲ್ಲ ಅನ್ನೋ ಲೆಕ್ಕದಲ್ಲಿ ಇದ್ಬಿಟ್ರೆ ನಾವು ನಮ್ಮನ್ನ ಜನ ಗಮನಿಸ್ತಾ ಇರ್ತಾರೆ ಅನ್ನೋದನ್ನ ನಾವೆಲ್ಲಿ ಮರಿಬಾರ್ದಾಗತ್ತೆ. ಅಫ್ಕೋರ್ಸ್ ನಾವು ಇದುವರೆಗೂ ಮೋದಿ ಅವರು ಪ್ರೆಸ್ ಮೀಟ್ ಮಾಡಿಲ್ಲ ಅಂತ ಕೇಳ್ತೀವಲ್ಲ, ಇದುವರೆಗೂ ಆ ಮನ್ ಕಿ ಬಾತು, ಇನ್ನೊಂದು ಬಾತು, ಆ ಬಾತು, ಮತ್ತೊಂದು ಬಾತು, ಇನ್ನೊಂದು ಬಾತು, ಬೇರೆ ಬೇರೆ ಬಾತುಗಳೆಲ್ಲ ಬಂದು ಮಾನ್ಯ ಮೋದಿಯವರು ಮಾತಾಡ್ತಾರೆ, ಅದರ ಬಗ್ಗೆ ಮಾತಾಡಲಿಲ್ಲ ಅಂತ ಇವಾಗ ಕೇಳ್ತಾ ಇದ್ದೀವಲ್ಲ. ನಮ್ಗೆ ಇದೇ ನರ ಒಂದು 20 ದಿನದ ಹಿಂದೆ ಎಲ್ಲೋಗಿತ್ತು ಅಂತ ನನಗೂ ಗೊತ್ತಿಲ್ಲ. ನಾವು ಇದ್ರ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಈ ಕ್ಷಣದಲ್ಲಿ ಇವಾಗ ಹುಟ್ಕೊಂಡಿದ್ದೀವಿ. ಇದು ಬಿಡ್ರಿ, ಇದು ಯಾವುದೋ ಪಾರ್ಟಿ, ಓತಿಕೇತ ಪಾರ್ಟಿ ಬಂತೋ, ಜಿರಳೆ ಬಂತೋ, ಸೊಳ್ಳೆ ಬಂತೋ, ಆನೆ ಬಂತೋ, ಇನ್ನೊಂದು ಪಾರ್ಟಿ ಬಂತೋ, ಬಿಟ್ಬಿಡ್ರಿ. ಆ ಪಾರ್ಟಿನ ಆ ಕಡೆ ಇಟ್ಟಾಕ್ಬಿಡಿ. 24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಯಾವ ಮೀಡಿಯಾ ಹೌಸಸ್ಸಲ್ಲಿ ಚರ್ಚೆ ಆಯ್ತು ಒಮ್ಮೆ? 2 ದಿನದ ಮಟ್ಟಕ್ಕೆ ಹೊರತುಪಡಿಸಿದ್ರೆ ಎಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಲೇ ಇಲ್ಲ. ಸೊ ಒಂದು ರೀತಿ ರೆವೆನ್ಯೂ ಕಾಪಾಡಿಕೊಳ್ಳುವ ಹಂತಕ್ಕೆ ಮೀಡಿಯಾ ಹೌಸಸ್ಗಳು ಇಳಿದುಬಿಟ್ಟು ಹೊರತುಪಡಿಸಿದ್ರೆ ಇನ್ನು ಯಾವ ಹಂತಕ್ಕೂ ಮೀಡಿಯಾ ಇದ್ರ ಬಗ್ಗೆ ಪ್ರಶ್ನೆ ಮಾಡಲೇ ಇಲ್ಲ. ಸೊ ದಿಸ್ ಇಸ್ ಜಸ್ಟ್ ಸೌಂಡ್ ಬೈಟ್ ಜರ್ನಲಿಸಮ್ ಅಂಡ್ ಲೇಜಿ ಡೆಸ್ಕ್ ಜರ್ನಲಿಸಮ್ ವಿಚ್ ಹ್ಯಾಪನ್ಡ್ ಇನ್ ದಿ ಮೀಡಿಯಾ ಹೌಸಸ್.